ನಂದೇನು ಆರಲ್ ಕೇಳ್ತೇವ ದವಾಖಾನಿಗೆ ಹೋಗಿ ಬಂದು ಶಿರೋಳ ಲಸ್ಮೋನ ಅಂದಂಗ ಬಸರಾಗಿಬಿಟ್ಟ 18 ಮುಗಿದು 19 ಐತೆ ಅಂತ ಕೂಸಿ ನಮನಿ ಐತೆ ಈಟ ಕಡೆ ನಾನು ವಾರಿಗೆದ್ದೈತೆ ಕಡ್ಯಾಕಾಗಲ್ದು. ನಾರ್ಮಲ್ ಗುದ್ದಾಡಿದ್ರು, ಸಿಜರ್ನು ಗುದ್ದಾಡಿದ್ರು, ಹಿಂದೆ ಬೆನ್ನ ಹೋಳಿದ್ರು, ಅದೇ ಕಡ್ಯಾಕಾಗಲಿಲ್ಲ. ನಾನು ಕೇಳಿದ್ರೆ ಹೆಂಗ್ ಮಾಡೋದಪ್ಪ ಅಂತ 8 JCB ಬಾಡಿಗೆ ಸುಮ್ಮನೆ ಬಂದ್ಬಿಟ್ರೆ ಕಿತ್ತಿಂಗ ನಿಂದು ನನಗ ಹೇಳ. ಮತ್ತೆ 8 JCB ಅಂದ್ರೆ 1600 ಅವ್ರಿಗೆ ಮಾತಾಡಿನ, 2000 ಆಕಿಗೆ ಮಾತಾಡಿ 400 ಉಳಿತಿಲ್ಲ. ಮತ್ತೆ 8 JCB ಅಂದ್ರೆ ಎಷ್ಟು ಹತ್ತು ನೋಡ್ಬೇಕು ಲೆಕ್ಕ ಮಾಡು. ಒಟ್ಟು ಏನದಾವ ಎಲ್ಲ ಅವ್ 400 ಉಳಿಸಿದ್ರ ಮೇಲೆ ನೋಡಿ. ಅದಕ್ಕೆ ನಿಂದೊಂದು ನನಗೆ ಕೊಟ್ಟಂದ್ರೆ ಇದೊಂದು ಬಳಕ ಅಪ್ಪರು ದಾರ್ಯ ಭೇಟಿಯಾಗಿದ್ರ ಅದು ಕಾರ್ ಗಾಡಿ ಚಾವಿ ತಗೊಂಡು ಕೋಟಿಗೆ ಬರ್ಬ ಅರ್ಜೆಂಟ್ ಆಗಿ ಅಂದ್ರ ಆಯ್ತು ಹೇಳ್ರಿ ಹೇಳ್ತಾನೆ. ಅದು ಕಾರ್ ಗಾಡಿ ಚಾವಿನ ಇಟ್ಟಿರತ್ ನೋಡ್ಕೊಳ್ಳ 90. ಈ ಮಲ್ಲು ನೋಡೋದಕ್ಕೆ ಇಷ್ಟು ಚೆನ್ನಾಗಿದನಲ್ಲ, ಇದ್ದೆಲ್ಲ ಹಣ್ಣು ಇಟ್ಕೊಂಡು ಕಾಡೆಲ್ಲ ಹುಡುಕ್ತಾ ಇದ್ದೀನಲ್ಲ, ನಾನೆಂತ ಹುಚ್ಚಿ. ಇವತ್ತು ಹೇಗಾದ್ರೂ ಮಾಡಿ ಇವನಿಂದ ನನ್ನ ಕಾಮದಾಸ ಈಡೇರಿಸ್ಕೊಳ್ಳೇಬೇಕು. ಇದು ನಿನ್ನ ಕಾಯಂ ಚಟನ ಅಂತ ಯಾವುದು ಒಬ್ಬೊಬ್ಬಕ್ಕೆ ಮಾತಾಡೋದು. ಹಂಗೇನಾರ ಇತ್ತಂದ್ರೆ ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿ ಸಿಗ್ತಾವ. ₹1 ಕೊಟ್ರೆ 4 ಕೊಡ್ತಾರ. 4 ಒಮ್ಮೆ ತಗೊಂಡು ಕಟ್ಟಿ ಮೇಲೆ ಡಬ್ ಮಕ್ಕೊಂಬಿಡು, ಉಂಡೆ ಕಡೆಕಾಯಿ ಬಿಡ್ತದ. ನಾನು ಕಡಿಮೆ ಆಗೈತವ. ಮೊನ್ನೆ ಕುಸ ಜಾಡಿಸ್ತೇನೆ. ಇಂಡಿ ಸೈಡ್ ಬದ್ನಿಕಾಯಿ ಪಲ್ಯ ತಿಂದು 2 ಎಕರೆ ಹೊಲ ಮುಳುಗಡೆ ಆಯ್ತು ನೋಡ. ಮುಂದಿನ ತಿಂಗಳು ರೊಕ್ಕ ಜಮಾ ಹಾಕೋ ಬೇರೆ ಕಡೆ ಹೊಲ ನೋಡಕ್ ನೀನೇನು ನಮ್ಮವನೇ ಹೊರದಲ್ಲ. ಚಾವಿ ಬೆಡ್ರೂಮ್ ಒಳಗಡೆ ನೀನೇ ಹೋಗಿ ತಗೊಂಡ್ ಬಾ. ನಾನು ನಿಮ್ ಬೆಡ್ರೂಮ್ಗೆ ನೀನೇ ನನ್ನ ಮಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಬೇಕ. ನಾ ಬೆಡ್ರೂಮ್ ಹೋಗ್ಬೇಕು. ಆ ಸುದ್ದಿ ನೀನು ಗಂಡ ಗೊತ್ತಾಗ್ಬೇಕು. ಅವ ನನ್ನ ಸಡ್ಡಿ ಕರ ಚಡ್ಡ ಅನ್ನಿಸ್ಬೇಕು. ಯಾರಿಗೆ ಹರ್ಕತ್ ಬಿದ್ದತ್ತ ಅಯ್ಯವ. ನೀನು ಹೋಗಿ ಮುಳ್ಳು ಮೇಲೆ ಅರಿವಿ ಬಿದ್ರು, ಅರಿವಿ ಮೇಲೆ ಮುಳ್ಳು ಬಿದ್ರು, ಮುಳ್ಳಿಗೆಲ್ಲ ಕೆಟ್ಟ ಹೆಸರು. ಯಾರಿಗೆ ಹರ್ಕತ್ ಬಿದ್ದತಿ? ನಾವು ಸುಮ್ಮನೆ ಹೋಗಿ ಬರೋ ಮಕ್ಳು ಅಂಕರು ಮೊದ್ಲ ಅಲ್ಲ. ಮೊದ್ಲು ಹೇಳಿ ಕೇಳಿ ನಮ್ಮ ಜೋಗ್ಮಾರ್ ಹೊನ್ನೆ ದಿನ ಬೆನ್ನಿ ತಂದು ಹಡ್ದಾಳ ನನ್ನ. ಹೋಗು ನೀನ ಚಾವಿ ಬಲ್ಲು. ನೀವು ಹೂ ಅನ್ನೋದಾದ್ರಿ ಈ ಆಸ್ತಿಗೆ ನಿನ್ನನ್ನೇ ರಾಜನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕರೆ ನಾವೇ ಇದೊಟ್ಟು ಆಸ್ತಿ ನನಗ ಇದಿಷ್ಟು ನಿನಗೆ ಸಾಕಷ್ಟು ಹಣ ಬೇಕಿದ್ರೆ ಕೊಡ್ತೀನಿ. ಗೊತ್ತಿತ್ತವ ನನಗೆ. ಏನು ಪಾಪ ನಿಮಗ್ ಮದುವೆ ಆಗಿ ಭಾಳ ದಿವಸ ಆಯ್ತಲ್ಲ, ಮಕ್ಕಳು ಆಗೋಲ್ಲಲ್ಲ. ನನ್ನ ದತ್ತಕ್ಕೆ ತಗೋಬೇಕು ಮಾಡಿ ಆಕೆಲ್ಲ ದತ್ತಕ್ಕೆ ತಗೋತ್ ನಂದಳು. ಆದ್ರ ಆಕಿ ಹಾಲು ಕುಡ್ಸಕ್ ಅನ್ಸಿದಳ ಆಕೆ. ನೀನ್ ಅನ್ಸ್ಬೇಡ. ಮೊಸರಿನ ಪ್ಯಾಕೆಟ್ ಇದ್ರೆ ಕುಡ್ದು ಮಕ್ಕೊಂಡು 2 ಮೊಸರಿನ ಪ್ಯಾಕೆಟ್ ಬೇಕು ಮತ್ತೆ ನೋಡ್ಬಲ್ಲು. ನನಗೆ ಸುದ್ದಿ ಬೆಳೆಸಿ ಮಾತಾಡೋದಕ್ಕೆ ಬರೋದಿಲ್ಲ. ನೇರ ವಿಷಯಕ್ಕೆ ಬರ್ತೀನಿ. ನೀವು ಹೂ ಅನ್ನೋದಾದ್ರೆ ಇವತ್ತು ಒಂದೇ ಒಂದು ದಿನ ನನ್ನ ಕಾಮದಾಸ ಈಡೇರಿಸುತ್ತ. ಏನ್ ಮಾತಾಡಕ್ತೇವೆ? ಯಾರು ಹೇಳ್ಕೊಟ್ಟಾರತ್ ಮಾತಾಡಕ್ತೇವೆ? ನಿನಗೆ ನೀನು ತಿಳಿದು ಮಾತಾಡಕ್ತೇವೆ? ಯಾರು ಬರೆದು ಕೊಟ್ಟಾರತ್ ಮಾತಾಡಕ್ತೇವೆ? ಒಬ್ಬ ಗಂಟು ಮುತ್ತೈದೆ ಮುಂದೆ ಮಾತಾಡು. ನಾಳೆ ಕೊಡ್ತೇವೆ ಮಕ್ಕಳು ನೀವು ಹಿಂಗಿಂಗತ್ತಂದ್ರೆ ಯಾರು ಕಣ್ಣ ಕೊಡ್ತಾರ? ಎಲ್ಲ ಸುದ್ದಿದ್ದಾಗ ಹೊಳಿಸಿ ಕಳಿಸ್ಯಾರ ಈ ಊರಾಗ ನನ್ನ. ಈ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳ ಹಿಂಗ ಇರ್ತಾರೆ. ಆ ಮನ್ಯಾಗ ಗಂಡರಕ್ಲೆ ಮತ್ತೆ ಕಾರ್ ಓಡಿಸೋನ್ ಲವ್ ಮಾಡೋದು, ತೋಟದಾಗ ಕೆಲಸ ಮಾಡೋ ಲವ್ ಮಾಡೋದು. ಲಾಸ್ಟಿಗೆ ಏನಾರ ಗಂಡ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮೆಲ್ಲ ದರ್ಗಾ ಜೈಲ್ನಾಗ ಬುರ್ಗ ತೆಗಿಯಕ್ಕೆ ಹಚ್ಚಿಬಿಡುದು. ಇಲ್ಲ ಸಣ್ಣ ಕಡ್ದು ಯಾವ್ದಾರ ಕಬ್ಬಿನ ಹೊಲ್ದ ಮುಚ್ಚಿ ನೀರು ಬಿಟ್ಬಿಡುದು. ಏನ್ರಿ ಒಳ್ಳೆಯವ್ರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ. ನೀ ಇಂಥ ಕೆಟ್ಟ ರಾವ್ ಕಾಮುಕಿದೆ ಅಂತ ನನಗೆ ಗೊತ್ತಿರಲಿಲ್ಲ. 1 ನಿಮಿಷ ಈ ಕೆಲಸ ಮಾಡಂಗಿಲ್ಲ ಈ ಮನ್ಯಾಗ. ಬರ್ತೀನಿ ಕೊಟ್ಟು ಬಾಯ್. ನಿನಗೇನು ನನ್ನ ವಿಷಯ ಗೊತ್ತಿಲ್ಲ. ನನ್ನ ಕಾಮದಾಸ ಈಡೇರ್ತಿಲ್ಲ ಅಂತ ನಮ್ಮ ಮಾವನಿಗೆ ಸುಳ್ಳು ಪದ ಕೊಟ್ಟು ಈ ಮನೆನ ಒತ್ತರಗೊಳಿಸಿದೆ. ಇನ್ನು ನಮ್ಮತ್ತೆ ನನ್ನ ಕಾಮದಾನಿಗೆ ಅಡ್ಡಿ ಆಗಬಾರ್ದು ಅಂತ ಅವ್ರ ಮೇಲೆ ಸುಳ್ಳು ಪದ ಕೊಟ್ಟು ಬೀದಿ ಮೇಲೆ ಭಿಕ್ಷೆ ಅಂತ ಮಾಡಿದೆ. ಇನ್ನು ನೀನು ನನ್ನ ಕಾಮದಾಸ ಈಡೇರಿಸಿ ಹೋದ್ರೆ ಈ ಮನೆಯಲ್ಲ ಈ ಊರಿನ ಹೊರಗೊಳಿಸ್ಬೇಕಾಗತ್ತೆ. ಹುಷಾರ್. ಅಂತ ಪುಣ್ಯಾತ್ಗಿತ್ತೇವ ಏಸ್ ಮಂದಿ ಹುಟ್ಟಿರ್ತೀರಿ ಆಂಬಲ್ ಅವ್ರನ್ನ ಹಗಲೊತ್ತ ಬ್ಯಾಟ್ರಿ ಹಚ್ಚಿ ಕುಡಿಕ್ಯಾಡಿ ಕೈ ಕಾಲು ಕಟ್ಟಿ ನಿಮ್ಮನ್ನ ಚಚ್ಕಂಡು ಪೂಲ್ನೇ ಹೋಗೋದು ಬರ್ಬೇಕು.
ನೋಡು, ನಿಮ್ಮ ಅತ್ತಿ ನಿಮ್ಮ ಮಾವನ ಹೊರಗೆ ಹಾಕಿದಂಗಲ್ಲ ನಾನು ಹೊರಗೆ ಹಾಕೋದು. ನೀ ಹೊರಗೆ ಹಾಕೋಕ್ಕಿಂತ ಮೊದಲು ನಾನು ಜಗದ್ ಹುಡುಗಿರ್ತೀನಿ. ಮಾತು ಕೇಳೋದು ಏನಿಲ್ಲ. ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಬಡ್ರ ಮನುಷ್ಯ ಬಂದ್ಬಿಡ್ತಾನ ಅಂತ ನೀ ತಿಳ್ಕೊಂಡಿರ್ಬೋದು. ನೋಡು, ನಾ ಬಡವನ ಇರ್ಬೋದು, ಒಪ್ಪತ್ತ ಊಟ ಮಾಡ್ತಿರ್ಬೋದು, ಆದ್ರೆ ಉಂಡ ಮನಿ ಜಂತಿ ಅನ್ಸು ನರಂಪ ಮಗಂಪ್ರನ ಅಲ್ಲ. ಏನೋ ಅವರು ಭಾಳ ಹಚ್ಕೊಂಡಾರದ್ ಕೆಲ್ಸಕ್ಕೆ ಸೇರಿದ್ದೆ. ನೀ ಹಿಂಗೆಲ್ಲ ಕರ್ಯಾಕತ್ತಿ ಅವು ಟಾಕೆನ ಸಡ್ಲಾತು. ನೋಡು, ಈ ರೊಕ್ಕ ರೂಪಾಯಿ ನಾಯಿ ಮುಂದೆ ಹೋಗೋದ್ರೆ ನಾಯಿ ತಿನ್ನಂಗಿಲ್ಲ. ಇವತ್ತು ಬಡವನೇ ಇರ್ಬೋದು, ನಾನು ಶ್ರೀಮಂತ ಆಗಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅಷ್ಟು ಮೀರಿ ನನಗೇನಾದ್ರು ಒತ್ತಡ ಭಾಳ ಇತ್ತಂದ್ರೆ 1500 ತೊಗೊಂಡು ಸಾಂಗ್ಲಿ ಗಾಡಿ ಕೊಡ್ತೀನಿ. ಅಷ್ಟೇನು ಒತ್ತಡ ಇಲ್ಲ ನನಗೆ. ನಿನ್ನ ಕೆಲ್ಸಕ್ಕೆ ಯಾರು ನೋಡ್ಕೊ. ನೀವು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರಿ. ನೋಡು, ನೀ ಎಷ್ಟು ಜಗ್ಗಿ ಹಿಡಿದ್ರು ಏನೋ ಕರೆದ್ರು ನಾ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಒಂದು ಮಾತು ಹೇಳ್ಯಾನ, ನೋಡಪ್ಪ ಗಂಡ್ಸತ್ತ ಹುಡ್ಸಿನಿ ಅಂದಮೇಲೆ ದುಡಿದು ಬೆವರು ಸೋರು, ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತ ಹೇಳ್ಯಾನ. ಹನಿ ಬರೋ ಸುರಿಸ್ತೀನಿ ಹೊರತು ನಿಮ್ಮಂತರ ನೋಡಿ ಜೊಲ್ಲು ಸುರಿಸುವಂತ ನಮ್ಮ ನರಾಂಪುರ್ ಮಗ ಅನ್ಕೊಂಡ ಅಲ್ಲ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಅವನಿನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತಾರೆ. ಯಾಕೆ ಮೋಸ ಮಾಡಿದೆ? ನಿನ್ನಿಂದ ಏನ್ ಬೇಕಾಯ್ತು ಹೇಳು. ಹೇಳ್ತೀನಿ, ಎಲ್ಲ ವಿಷಯ ಹೇಳ್ತೀನಿ. ನಾ ಚಿಕ್ಕ ವಯಸ್ಸಿಂದ ಬಡವರಲ್ಲಿ ಹುಟ್ಟಿ ಬೆಳೆದಳು. ನನಗೆ ದೊಡ್ಡ ಶ್ರೀಮಂತರ ಮದುವೆಗಂತ ಆಸೆ ಇತ್ತು. ನಿಮ್ಮ ಹತ್ರ ಹಣ ಇದೆ ತಿಳ್ಕೊಂಡು ನಿಮ್ಮನ್ನ ಹೆಸರಿಗೆ ಮಾತ್ರ ಗಡವಾಗಿಟ್ಟುಕೊಂಡು ನನ್ನ ಮನ ಬಂದ ದುಡ್ಡಿನಂತೆ ಹಾಗೆ ಕಾಲ ಕಳೆದಿತ್ತು ಅಂತ ನಾನು ನಿಮ್ಮ ಮನೆಗೆ ಕಾಲಿಟ್ಟೆ. ಏನು ತಿನ್ನ ತಪ್ಪಾಡ್ಬಿಟ್ಟಿದ್ದೀನಿ. ದಯವಿಟ್ಟು ತಪ್ಪಾಗಿದೆ, ಕ್ಷಮಿಸಿ. ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರ್ತಿದ್ದು. ಹೆಣ್ಣಿನ ಮಾತು ಕೇಳಬಾರದು, ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಲಿದುಕೊಂಡ ಪಾಪಿನ ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯ ಹೊರಗೆ ಹಾಕಿದೆಯಲ್ಲ, ಎಂತ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡಿದನೆ ಏತಕ್ಕಾಗಿ? ದುಡ್ಡಿಗೋಸ್ಕರ ಹೊಟ್ಟೆಯ ಪಾಡಿಗಾಗಿ ವೇಷೆಯು ಕೂಡ ರಸ್ತೆಗೆ ಇದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ ನೀನು? ಏನಂದೆ? ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ. ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕರುಳಲ್ಲೇ ತಕ್ಕಿ ಬಿಸಾಕಿ ಹರಿದು ಬಿಸಾಕಿ. ಕರಿಮಣಿ, ಈ ಕರಿಮಣಿ ಕಟ್ಟಿದ್ದು ನೀನಲ್ಲ, ನಾನಾಗೆ ಹಾಕೊಂಡಿರೋದು. ನೀನೇನು ನನ್ನ ಮನೆ ಕರೆ ತಂದು ನಿಮ್ಮ ತಂದೆ ತಾಯಿಗಳಿಗೆ ಗುರು ಹಿರಿಯ ಮುಂದೆ ನನ್ನ ಕೋಳಿಗೆ ತಾಳಿ ಕಟ್ಟಿ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದ್ಯಾ? ಇಲ್ವಲ್ಲ, ನಿನಗೂ ಬೇಕಾಗಿದ್ದು ನನ್ನ ದೇಹ ಸುಖ ಮಾತ್ರ. ಕೆಲವು ದಿನ ಉಂಡು ಮುಗಿಸಿದೆ ಅಷ್ಟೇ. ಕೇವಲ ನಾನ್ ಜೊತೆ ಪ್ರೀತಿ ನಾಟಕ ಆಡಿದ್ದಕ್ಕೆ ಹೆತ್ತ ತನತನ ಹೊರಗಾಕಿದ ಗಂಡು ನನ್ನ ರಿಜಿಸ್ಟರ್ ಕರ್ಕೊಂಡೋಗಿ ಒಂದು ಸರಿ ಮಾಡಿ ಹಾರ ಬದಲಾಯಿಸ್ಕೊಂಬಂದೆ ಅಷ್ಟೇ. ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಆ ಕರಿಮಣಿ ಮಾಲೀಕ ನಾನಲ್ಲೇ ಅಲ್ಲ. ಧರ್ಮೇಚ್ಛೆ ಅರ್ಥೇಚ್ಛೆ ಕಾಮೇಚ್ಛೆ ನಾಥೇಚ್ಛರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ಆ ಕರಿಮಣಿ
ಮಾಲೀಕ ನಾನಾಗುತ್ತಿದ್ದೆ. ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನು ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಮನೆ ಮಾಲೀಕ ನಾನಾಗಲು ಸಾಧ್ಯವೇ? ನನಗೆ ಇವಾಗ ಅರ್ಥವಾಯ್ತು. ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ನನಗೆ ನೀನು ಮೋಸ ಮಾಡಿದೆಯಲ್ಲ, ನಾನು ನೀನು ಸುಮ್ಮನೆ ಬಿಡ್ತೇನೆ ಅನ್ಕೊಂಡೆ. ಬಿಡೋಕ್ ಸಾಧ್ಯನೇ ಇಲ್ಲ. ಹಲೋ, ಹುಡುಕ್ತೀನಿ, ಅವರ ಕಾಲಿಗೆ ನಾನು ಕ್ಷಮೆ ಕೇಳಿಸ್ತೇನೆ. ಅನಂತರ ಅವರ ಕತ್ತನ್ನು ನಾನೇ ಮುಗಿಸ್ತೀನಿ. ನಾನು ಬರೋರಿಗೆ ಮನೆ ಕಡೆ ಚೌಪ ಮನೆ ಆಗ ಕಾಲ್ಮರ್ಲೆ ಹೊಡ್ಕೊತಿದ್ರು ನೀನು ಬಾಳೆ ಹೌದು. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ತಿರುಗೊಮ್ಮೆ ಎತ್ತ ಬಡಿಬೇಕಂತ ತಿಂಗಳಿಗೊಮ್ಮೆ ಹೆಂಡ್ತಿನ ಬಡಿಬೇಕಂತ. ಆದ್ರೆ ಚಲೋ ಇದ್ದು ಹೆಂಡ್ತಿಗಳನ್ನ ಬಡಿಬೇಡ್ರಪ್ಪ, ನಮ್ಮೂರು ಸನಿ ಇದು ಬಂದು ಬಡ್ದು ಹೋಗ್ತಾರೆ ಮಾಡ್ತಾವೆ. ದಾರಿ ತಪ್ಪಿದವ್ರು ನಟ್ಟ ಹೊಡ್ರಿ. ಯಾಕಂದ್ರೆ ತಂದೆ ತಾಯಿ ಉಣಿಸಿ ತಿನ್ನಿಸಿ ಅತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾರೆ. ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರ ಮಾಡಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದು ಗುರುತು ಪರಿಚಯ ಇಲ್ಲದ ಹೆಣ್ಣುಗಳನ್ನ ಕಾಲೇಜ್ ಟೈಮ್ನಾಗ ಪ್ರೀತಿ ಪ್ರೇಮ ಅಂತ ಮಾಡಿ ಮನೆ ಕರ್ಕೊಂಡ್ಬರ್ತೀವಿ. ಆದ್ರೆ ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದ ಇಂಥ ಮೂರ್ಖ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಬೆಂಕಿ ಹಚ್ಚಿ ಸತ್ಯಾನಾಶ ಮಾಡಿಬಿಡೋದೇ ಹೆಚ್ಚಿಂದು. ಹೆಂಗಿತ್ತು ಅವ್ರ ಸಂಸಾರ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಬಂದ ಇರಬೇಕಂತ ಸೈನಿಕನ ಕಥೆಯನ್ನು ಎಲ್ಲಿಗೆ ಹಚ್ಚಿದೆ ಭಗವಂತ. ದೇವ್ರೆ, ನೀನು ಇದ್ದದ್ದ ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂತ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಕೆಟ್ಟ ಘಟನೆ ನಡೀಬಾರ್ದು ಅಂತ ನೀನಲ್ಲಿ ಕೇಳ್ಕೊಳ್ತೀನಿ. ತಪ್ಪಿನ ಅರಿವು ಅವ್ರಿಗಾಗಿ ಅವರು ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ. ಆದಷ್ಟು ಬೇಗ ಅವರೆಲ್ಲರೂ ಒಂದಾಗಿ ಹಾಲು ಜೇನಿನಂತೆ ನಗು ನಗುತ್ತಾ ಇದ್ರೆ ಅಷ್ಟೇ ಸಾಕು. ನೋಡೋಣ ಭಗವಂತ ಎಲ್ಲಿಗೆ ಹಸ್ತ ಮಾಡ್ತಾನೆ.